ಭದ್ರಾವತಿ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲೇ ಸ್ವಲ್ಪ ಭಿನ್ನವಾಗಿರ್ತಕ್ಕಂಥ ರಾಜಕಾರಣ. ಭದ್ರಾವತಿಯಲ್ಲಿ ಹಲ್ಕಟ್ಗಿರಿ ಏನಾರ ಮಾಡ್ತಾ ಇದ್ರಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಕೆಲವು ಜನ ಅಧಿಕಾರಿಗಳು. ಭದ್ರಾವತಿ ಜನ ಇಲ್ಲ ಅಂದ್ರೆ ನಾವು ಈ ಮಟ್ಟಕ್ಕೆ ಬರೋಕ್ಕೂ ಆಗಲ್ಲ. ಒಂದು ಲೇಬರನ್ನ ಈ ಮಟ್ಟಕ್ಕೆ ತಂದಿದ್ದೀವಿ. ಓಲೈಸ್ಕೊಳ್ಬೇಕಾದ್ರೆ ಹೆಚ್ಚು ಕಡಿಮೆ 20 ವರ್ಷ ಆಟೋ ಚಾಲಕರನ್ನ ನಗರಸಭಾ ಸದಸ್ಯರನ್ನಾಗಿ ಮಾಡಿದ್ದಾರೆ. ಕ್ಲೀನ್ ಚಿಟ್ ಕೊಡ್ತಾರೆ, ಒಳ್ಳೆ ಕೆಲಸಕಾರ ಅಂತೇಳಿ. ರೋಲ್ ಮಾಡಲ್ ಅಂದ್ರೆ ನಮ್ಮಪ್ಪ. ನನಗೆ ನನ್ನ ಮಕ್ಕಳು ಒಂದೇ ತಿಂಗಳಲ್ಲಿ 2 ಮಕ್ಕಳು ತೀರೋದು. ಎಲೆಕ್ಷನಲ್ಲಿ ವಿತ್ ಸೋತ್ವಿ, ಒಂದೇ ತಿಂಗಳಲ್ಲಿ 2 ಮಕ್ಕಳು ತೀರೋದು. ಈಗಲೂ ಪ್ರತಿದಿನ ವಾರಕ್ಕೆ 3 ದಿವಸ ತಾಲೂಕು ಆಫೀಸಲ್ಲಿ ಇರ್ತಾರೆ. 86ನೇ ಇಸ್ವಿಯಲ್ಲೇ ಅವರು ಹುಟ್ಟು ಹೋರಾಟಗಾರರು. ವಿರೋಧಿಗಳನ್ನ ಎದುರಿಸಬೇಕಾಗತ್ತೆ ಅಂತಕ್ಕಂಥದ್ದು ನೀವು ಇಲ್ಲ ಅಂತ ಮನಷ್ಟ ಮೊಕದ್ದಮೆ ಬಿಡ್ಲಿ. ಸೇಮ್ ಇಬ್ರಾಹಿಂ ನಿಂತ್ಕೊಂಡು ಕಾರಣನೇ ಅವ್ರಿಗೆ 80,000 ಬಂದಿತ್ತು. ನನ್ನ ತೇರಿನೇ ಬೇರೆ, ಅವ್ರ ತೇರಿನೇ ಬೇರೆ. ಅಪ್ಪಾಜಿಯವರು ರೌಡಿಸಮ್ ಈ ಮಾದರಿಯಲ್ಲಿ ಮಾಡ್ತಾ ಇದ್ರು. ಕೆಲವು ಜನ ನಮ್ಮನ್ನ ರೌಡಿಸಮ್ ಪಟ್ಟ ಕಟ್ಟಿದ್ರೆ ಬಿಟ್ರೆ ನಾನು ಯಾರಿಗೂ ರೌಡಿಸಮ್ ಮಾಡಿಲ್ಲ. ಮನುಷ್ಯನ ರೀತಿ ಮಾಡ್ಬೇಕು. ಅಪ್ಪಾಜಿಗೌಡರು ಎಲ್ರಿಗೂ ಬೇಕು. ಅವ್ರ ಮನೆ ಮಗನೇ ಲೆಕ್ಕ ಆ ಥರ ಇದೀನಿ ನಾನೀಗ. ನಾನು ಕೆಲವೇ ದಿನಗಳಲ್ಲಿ ಭದ್ರಾವತಿ ಜನರಿಗೆ ಈ ಮಾತನ್ನು ತಿಳಿಸಿ ಭದ್ರಾವತಿ ಬಂದನ್ನು ಮಾಡೋಣ ಅಂತಿದ್ದೀನಿ. ದಿ ರಿಯಲ್ ಬಿಗ್ ಬಾಸ್ ವೀಕ್ಷಿಸಿ ಇದೇ ಶನಿವಾರ ಮತ್ತು ಭಾನುವಾರ ರಾತ್ರಿ 10 ಗಂಟೆಗೆ. ನಮ್ಮೊಂದಿಗೆ ಭದ್ರಾವತಿ ಕ್ಷೇತ್ರದ ಶಾಸಕರಾದ ಎಂಜೆ ಅಪ್ಪಾಜಿ.